ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಖೈದಿಗಳು ಪೊಲೀಸರು ರಂಗೋಲಿಯ ಕೆಳಗೆ ತೂರಿದ್ರೆ, ಚಾಪೆ ಕೆಳಗೆ ತೂರಿದ್ರೆ ನಾವು ರಂಗೋಲಿ ಕೆಳಗಡೆ ತೂರ್ತೀವಿ ಅಂತಿದ್ದಾರೆ. ಟಾಯ್ಲೆಟ್ ಪೈಪ್ನ ಒಳಗಡೆಗೆ ಮೊಬೈಲ್ಗಳನ್ನು ಬಚ್ಚಿಟ್ಟಿದ್ದಾರಂತೆ ಈ ಖೈದಿಗಳು. ಮಲಮೂತ್ರಕ್ಕೆ ಹೋಗುವಂತಹ ಪೈಪ್ನಲ್ಲಿ ಮೊಬೈಲ್ಗಳು ಪತ್ತೆಯಾಗಿವೆ. ಈಗ ಮೊಬೈಲ್ಗೆ 4-5 ಕವರ್ಗಳನ್ನು ಸುತ್ತಿ ಅದನ್ನು ಬಚ್ಚಿಟ್ಟಿದ್ದಾರೆ ಈ ಖೈದಿಗಳು. ಖೈದಿಗಳ ಬ್ಯಾರಕ್ ಚೇಂಜ್ಗೆ ಅಲೋಕ್ ಕುಮಾರ್ ಸೂಚನೆಯನ್ನು ನೀಡಿದ್ದಾರೆ. ಇಮಿಡಿಯೇಟ್ ಆಗಿ DGP ಫೋನ್ ಕೊಟ್ಟರು ಅಂತೇಳಿ ಖೈದಿಗಳು ವಿಡಿಯೋ ಬೇರೆ ಶೂಟ್ ಮಾಡಿದ್ದಾರೆ. ಅಂದರೆ ಅಲೋಕ್ ಕುಮಾರ್ ಅವರು ಕೊಟ್ಟರು ಅಂತ ವಿಡಿಯೋ ವೈರಲ್ ಮಾಡಿದ್ರೆ ಬ್ಯಾರಕ್ ಚೇಂಜ್ ಮಾಡೋದಿಲ್ಲ ಅಂತೇಳಿ ಇವರು ಪ್ಲ್ಯಾನ್ ಮಾಡಿದ್ರಂತೆ. ವೈರಲ್ ಆಗ್ತಾ ಇದ್ದಂತೆ, ಆ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಮೊಬೈಲ್ ಮೂಲವನ್ನು ಪತ್ತೆ ಹಚ್ಚಿದ್ದಾರೆ ಅಧಿಕಾರಿಗಳು. 3 ಅಧಿಕಾರಿಗಳನ್ನು ಅಮಾನತು ಮಾಡಿ ಆದೇಶ. ಟಾಯ್ಲೆಟ್ ಪೈಪ್ನ ಒಳಗೆ ಮೊಬೈಲನ್ನು ಬಚ್ಚಿಟ್ಟಿದ್ದಾರೆ ಖೈದಿಗಳು. 3-4 ಕವರ್ಗಳನ್ನು ಸುತ್ತಿ ಟಾಯ್ಲೆಟ್ ಪೈಪ್ನ ಒಳಗಡೆಗೆ ಮೊಬೈಲನ್ನು ಬಚ್ಚಿಟ್ಟು, ಸುಮ್ಮನೆ ಮೊಬೈಲ್ ಬಚ್ಚಿಟ್ಟಿರೋದೊಂದೇ ಅಲ್ಲ, ನಮಗೆ ಮೊಬೈಲ್ ಸಿಗುವಂತೆ ಮಾಡಿರೋದೇ DGP ಅವರು ಅಂತೇಳಿ ವಿಡಿಯೋ ಬೇರೆ ಮಾಡಿ ಹರಿಬಿಟ್ಟಿದ್ದಾರಂತೆ. DGP ಆಗಿ ಅಲೋಕ್ ಕುಮಾರ್ ಅವರು ಅಧಿಕಾರ ವಹಿಸಿಕೊಳ್ತಾ ಇದ್ದಂತೆ ಇದಕ್ಕೆಲ್ಲ ಕಡಿವಾಣ ಹಾಕುವ ಪ್ರಯತ್ನವನ್ನು ಮಾಡಿದ್ರು. ಆದರೆ ಈಗ ಮತ್ತೆ ಮೊಬೈಲ್ ಪತ್ತೆಯಾಗಿದೆ. ಎಲ್ಲ ತೆಗಿ. ಮತ್ತೆ ಇನ್ನೊಬ್ಬನ ಹಾಕ್ಸಿದ ನಾನು ಸಿಕ್ಕಿದ್ರೆ ಮಾತ್ರ ಬಿಡುದಿಲ್ಲ ನಿಮ್ಮನ್ನ. ಎಷ್ಟಿದೆ ಅಷ್ಟು ತೆಗೆದ್ಬಿಡು. ಮತ್ತೆ ತೆಗಿಸ್ತಾನ ಮತ್ತೆ ಇನ್ನೊಬ್ಬರು ಬೂದಿ ತೆಗೆದು ಹೊಡೆಸ್ತಾನೆ, ಭಾಷೆ ಮಾಡ್ತಾನೆ. ತೆಗೆದುಕೊಡಬೇಕು. ಏನೂ ಇಲ್ಲ, ಯಾವ ಕರ್ಸ್ತಾನೆ ಕರ್ಸ್ತಾರೆ ಹುಡುಗನ. ಯಾವ ನಿಮ್ಗೆ ಹೇಳಿದ ವಿಡಿಯೋ ಯಾವಾಗ ಮಾಡಿದ ವಿಡಿಯೋ ಅವ್ನು ಸಿಕ್ತಾದ್ಮೇಲೆ ಯಾವಾಗ ಮಾಡಿದ್ರೆ ನಿಮ್ಮೊಂದು ಕಷ್ಟ ನಮ್ಮ ಮಗ ಮತ್ತೆ ಟೀಚರ್ಸ್ ಹೆಸರಲ್ಲೇ ಹಾಕಿದೆ. ಯಾವ ಹೆಸರು
ಸರ್ ಇಲ್ಲಿ ಕೈಯಲ್ಲಿ ಇಲ್ಲಿ ನೋಡಿ ಫ್ರೆಂಡ್ಸ್, ಜೈಲಲ್ಲಿ ಕೂತ್ಕೊಂಡು ರೀಲ್ಸ್ ನೋಡ್ತಾ ಇದ್ದಾನೆ ಇವನು. ಇಲ್ಲಿ ನೋಡಿ ಇವನು ನೋಡಿದ್ರೆ ಇಲ್ಲ ನೆಟ್ಫ್ಲಿಕ್ಸಲ್ಲಿ ಮೂವಿ ನೋಡ್ತಾನೆ ಫ್ರೆಂಡ್ಸ್. ಇವನು ನೋಡಿ ಫೋನ್ ಯೂಸ್ ಮಾಡ್ತಾರೆ ಇವನು ನೋಡಿ. ಫ್ರೆಂಡ್ಸ್ ಇಲ್ಲಿದ್ದೀನಿ. ಬೇರೆ ಬೇರೆ ದೃಶ್ಯಗಳನ್ನು ಗಮನಿಸಿದ್ರಿ. ಈಗಲೂ ಕೂಡ ಅಷ್ಟೇ, ಒಂದು ಕಡೆಗೆ ವಿಡಿಯೋ ಮಾಡಿರುವಂಥದ್ದು ಜೈಲಿನಲ್ಲಿ ಕೂತ್ಕೊಂಡು ಮೊಬೈಲನ್ನು ನೋಡ್ತಾ ಇದ್ದಾರೆ. ನೆಟ್ಫ್ಲಿಕ್ಸು ಸಿಗ್ತಾ ಇದೆ ನಮಗೆ, ಟಿ ವಿಯಲ್ಲಿ ಎಲ್ಲ ಇದೆ ನೋಡಿ. ನ್ಯೂಸ್ ನೋಡ್ತಾ ಇದ್ದಾರೆ, ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮೊಬೈಲ್ನಲ್ಲಿ ನೋಡ್ತಾ ಇದ್ದಾರೆ ಅಂತೇಳಿ. ಮತ್ತೊಂದು ಕಡೆಗೆ ಟಾಯ್ಲೆಟ್ ಪೈಪ್ನಲ್ಲಿ ಬಚ್ಚಿಟ್ಟಿದ್ದಂತಹ ಮೊಬೈಲ್ಗಳನ್ನು ತೆಗಿತಾ ಇರುವಂಥದ್ದು. ಆ ಮೊಬೈಲ್ಗೆ ಅದು ಯಾವ ಮಟ್ಟಿಗಿನ ಸೆಕ್ಯೂರಿಟಿ ಅಂದರೆ ಕವರ್ ಮೇಲೆ ಕವರು, ಕವರ್ ಮೇಲೆ ಕವರ್, ಕವರ್ ಮೇಲೆ ಕವರನ್ನು ಸುತ್ತಿದ್ದಾರೆ. 7 ಸುತ್ತಿನ ಭದ್ರ ಕೋಟೆ ಇದು. ಯಾಕೆ ಅಂದರೆ ಮೊಬೈಲು ಅಲ್ಲಿ ಹಾಳಾಗಿ ಹೋಗಬಾರ್ದಲ್ವಾ, ನೀರು ಮಲ ಮೂತ್ರ ಎಲ್ಲ ಹೋಗ್ತಾ ಇರುತ್ತೆ ಅದರಲ್ಲಿ ಆ ಪೈಪ್ ಮೂಲಕ. ಹಾಗಾಗಿ ಅಲ್ಲಿ ಇಟ್ಟು ಅದು ಹಾಳಾಗಿ ಹೋಗಬಾರ್ದು. ಅದಕ್ಕೋಸ್ಕರ ಮೊಬೈಲ್ಗೆ ಸಿಕ್ಕಾಪಟ್ಟೆ ಸೆಕ್ಯೂರಿಟಿ. ಅಲ್ಲಿ ಕೈದಿಗಳು ತಪ್ಪಿಸಿಕೊಂಡು ಹೋಗ್ತಾರೆ ಅಂತೇಳಿ ಏನು ಭದ್ರತೆಗೆ ನಿಯೋಜನೆ ಮಾಡಲಾಗಿರುತ್ತೆ ಸಿಬ್ಬಂದಿಯನ್ನು, ಅದಕ್ಕಿಂತ ಹೆಚ್ಚಿನ ಸೆಕ್ಯೂರಿಟಿಯನ್ನು ಈ ಕೈದಿಗಳೇ ತಮ್ಮ ಮೊಬೈಲ್ಗೆ ಕೊಟ್ಕೊಂಡಿದ್ದಾರೆ. ಆ ಮಟ್ಟಕ್ಕೆ ಪ್ಲ್ಯಾಂಡ್ ಆಗಿ ಬಚ್ಚಿಟ್ಟು ಮೊಬೈಲನ್ನು. ಅಷ್ಟೇ ಅಲ್ಲ, DGP ಅವರೇ ನಮಗೆ ಕೊಟ್ಟಿದ್ದಾರೆ ಮೊಬೈಲು ಅನ್ನೋ ಥರದಲ್ಲಿ ವಿಡಿಯೋ ಬೇರೆ ಮಾಡಿ ಹರಿಬಿಟ್ಟಿರುವಂಥದ್ದು. ಈ ಮಾಹಿತಿ ಗೊತ್ತಾಗ್ತಾ ಇದ್ದಂತೆ ಕೈದಿಗಳ ಬ್ಯಾರಕ್ ಚೇಂಜ್ ಮಾಡೋದಕ್ಕೆ ಈಗಾಗಲೇ ಅಲೋಕ್ ಕುಮಾರ್ ಅವರು ಸೂಚನೆಯನ್ನು ನೀಡಿದ್ದಾರೆ ಅಂತ ಕೂಡ ಮಾಹಿತಿ ಸಿಗ್ತಾ ಇದೆ. ಅಲೋಕ್ ಕುಮಾರ್ ಅವರು ಅಧಿಕಾರವನ್ನು ಸ್ವೀಕರಿಸ್ತಾ ಇದ್ದಂತೆ ಕಾರಾಗೃಹ ಇಲಾಖೆಯ DGP ಆಗಿ ಮೊದಲು ಮಾಡಿದ್ದೇನೆ ಅವರು ಈ ಕೆಲಸವನ್ನು. ಅಂದರೆ ರಾಜ್ಯದ ವಿವಿಧ ಜೈಲುಗಳಿಗೆ ಭೇಟಿಯನ್ನು ಕೊಟ್ಟು ಅಲ್ಲಿ ಯಾವುದೇ ರೀತಿಯ ಐಷಾರಾಮಿ ಸೌಲಭ್ಯಗಳು ಕೈದಿಗೆ ಸಿಗ್ತಾ ಇದ್ದಾವಾ, ಅಂದರೆ ಅನಧಿಕೃತವಾಗಿ ಯಾವ ರೀತಿಯ ಐಷಾರಾಮಿ ಸೌಲಭ್ಯಗಳು ಅವರಿಗೆ ಸಿಗ್ತಾ ಇದ್ದಾವೆ ಅನ್ನೋದರ ಜಾಡು ಹಿಡಿದು ಅವರು ಹೊರಟಿದ್ರು. ಇದು ದರ್ಶನ್ ಕೇಸ್ನಲ್ಲಿ ಶುರುವಾಗಿದ್ದು. ಮೊದಲಿಗೆ ರಾಜಾತಿಥ್ಯದ ಕೇಸ್ ಏನಿದೆ ಅಲ್ಲಿಂದ ಶುರುವಾಗಿ ಇನ್ನೂವರೆಗೂ ನಡೀತಾನೇ ಇದೆ. ಪೊಲೀಸರು ಇದಕ್ಕೆ ಕಡಿವಾಣ ಹಾಕುವ ಪ್ರಯತ್ನವನ್ನು ಮಾಡಿದಾಗಲೆಲ್ಲ ಮತ್ತೊಂದು ಹೊಸ ಪ್ರಕರಣ ಬೆಳಕಿಗೆ ಬರ್ತಾನೇ ಇದೆ. ಹಾಗಿದ್ರೆ ಇಲ್ಲಿ ತಪ್ಪು ಯಾರದ್ದು? ಸದ್ಯ ಈ ಪ್ರಕರಣದಲ್ಲೂ ಕೂಡ 3 ಸಿಬ್ಬಂದಿಯನ್ನು ಅಮಾನತು ಮಾಡಲಾಗಿದೆ ಅನ್ನುವ ಮಾಹಿತಿ ಕೂಡ ಈಗ ಅಪ್ಡೇಟ್ ಸಿಗ್ತಾ ಇದೆ ನಮಗೆ. ಅಂದರೆ ಈಗೇನು ಈ ಟಾಯ್ಲೆಟ್ ಪೈಪ್ಗಳಲ್ಲಿ ಫೋನ್ಗಳನ್ನು ಬಚ್ಚಿಟ್ಟಿದ್ರು ಕೈದಿಗಳು, ಆ ಫೋನ್ಗಳು ಪತ್ತೆಯಾಗಿದ್ದಾವೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ನಡೆದ ಘಟನೆ. ಈ ಪ್ರಕರಣಕ್ಕೆ ಪಟ್ಟಂತೆ ಕೂಡ 3 ಈಗ ಅಮಾನತು ಮಾಡಲಾಗಿದೆ ಅಂತ ತಿಳಿದು ಬರ್ತಾ ಇದೆ. ನಮ್ಮ ಕ್ರೈಮ್ ಕರೆಸ್ಪಾಂಡೆಂಟ್ ಸಂದೇಶ್ ಫೋನಲ್ಲಿ ಜಾಯ್ನ್ ಆಗಿದ್ದಾರೆ. ಸಂದೇಶ್, ಅಲೋಕ್ ಕುಮಾರ್ ಅವರು ಮೊದಲು ತೆಗೆದುಕೊಂಡಂತಹ ಕ್ರಮವೇ ಇಂತಹ ಐಷಾರಾಮಿ ಜೀವನಕ್ಕೆ, ಅನಧಿಕೃತವಾಗಿ ಕೊಡ್ತಾ ಇದ್ದಂತಹ ರಾಜಾತಿಥ್ಯಕ್ಕೆ ಬ್ರೇಕ್ ಹಾಕುವಂಥದ್ದು. ಆದರೆ ದಿನಕ್ಕೊಂದು ಪ್ರಕರಣಗಳು ಬರ್ತಾನೆ ಇದ್ದಾವೆ. ಒಂದು ಕಡೆ ಕಡಿವಾಣ ಹಾಕುವ ಪ್ರಯತ್ನ ನಡೀತಾ ಇದ್ರೆ ಮತ್ತೆ ಹೊಸ ಪ್ರಕರಣ ಬೆಳಕಿಗೆ ಬರ್ತಾನೆ ಇದೆ. ಹಾಗಿದ್ರೆ ಪೊಲೀಸ್ ಸಿಬ್ಬಂದಿ, ಅಂದರೆ ಕಾರಾಗೃಹಗಳಲ್ಲಿ ಇರುವಂತಹ ಸಿಬ್ಬಂದಿ ಏನಿದ್ದಾರೆ ಅವರು ಎಷ್ಟು ಮಟ್ಟಿಗಿನ ಭ್ರಷ್ಟರಾಗಿದ್ದಾರೆ ಅಂತ ಇದರಲ್ಲಿ? ನವೀನ್, ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರೋದು, ಇಲ್ಲಿ ಜೈಲಿನಲ್ಲಿ ನಡೆಯುವಂತಹ, ಅದರಲ್ಲೂ ಕೂಡ ಪರಪ್ಪನಾಗ್ರಹ ಜೈಲಿನಲ್ಲಿ ನಡೆಯುವಂತಹ ಅಕ್ರಮಗಳಿಗೆ ಎಷ್ಟೇ ಕಡಿವಾಣ ಹಾಕಿದ್ರು ಕೂಡ ಪದೇ ಪದೇ ಅಲ್ಲಿ ಅಕ್ರಮಗಳು ನಡೀತಾ ಇರೋದೇನಿದೆ. ಇದಕ್ಕೆ ಮೂಲ ಕಾರಣ ಏನು ಅಂದ್ರೆ ಅಲ್ಲಿರುವಂತಹ ಸಿಬ್ಬಂದಿಗಳು, ಅಂದ್ರೆ ಜೈಲು ಸಿಬ್ಬಂದಿಗಳೇನಿದ್ದಾರೆ ಇವರ ಮುಖಾಂತರವೇ ಈ ಎಲ್ಲಾ ಅಕ್ರಮಗಳು ಕೂಡ ನಡೀತಾ ಇರುವಂತದ್ದು. ಯಾಕಂದ್ರೆ ಇಷ್ಟೂ ವರ್ಷಗಳ ಕಾಲ ಅವರು ಅಕ್ರಮಗಳಿಗೆ ಸಾಥನ್ನ ಕೊಟ್ಟಿರೋದ್ರಿಂದ ಏಕಾಏಕಿ ಕಡಿವಾಣ ಹಾಕೋರು ಒಂದು ದಿನ ಹಾಕ್ತಾರೆ, ಅಥವಾ ಒಂದು ವಾರ ಹಾಕ್ತಾರೆ, ಅಥವಾ ಒಂದು ತಿಂಗಳು ಕಡಿವಾಣ ಹಾಕ್ಬೋದು. ಅದಾದ ನಂತರ ಎಲ್ಲೋ ಒಂದು ಕಡೆ ಒಂದು 24 ಗಂಟೆಯಲ್ಲಿ 1-2 ಗಂಟೆ ಆದ್ರೂ ಫ್ರೀ ಬಿಡಬಹುದು, ಅಥವಾ 2 ಗಂಟೆ ಆದ್ರೂ ಕೂಡ ಅಬ್ಸರ್ವ್ ಮಾಡದೇ ಇರುವಂತ ಸಂದರ್ಭ
ಸಂದರ್ಭದಲ್ಲಿ ಇವರು ಈ ಮೊಬೈಲ್ಗಳನ್ನಾಗಿರ್ಬೋದು ಅಥವಾ ಮಾದಕ ವಸ್ತುಗಳನ್ನ ಒಳಗೆ ಕಳಿಸುವಂತ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಇಲ್ಲಿ 24/7 ಯಾರು ಕೂಡ ನಮ್ಮನ್ನ ಅಬ್ಸರ್ವ್ ಮಾಡಲ್ಲ ಅನ್ನೋ ಒಂದು ಧೈರ್ಯ ಸಿಬ್ಬಂದಿಗಳಿಗೆ, ಜೊತೆಗೆ ಇಷ್ಟು ವರ್ಷಗಳಿಂದ ಏನು ಅಲ್ಲಿ ಅಕ್ರಮಗಳನ್ನ ನಡೆಸಿದ್ದಾರೆ ಅದನ್ನೇ ಅಥವಾ ಆ ಚಾಳಿಯನ್ನೇ ಅಲ್ಲಿನ ಸಿಬ್ಬಂದಿಗಳು ಮುಂದುವರಿಸ್ತಾ ಇರುವಂತದ್ದು. ಯಾಕಂದ್ರೆ ಇಲ್ಲಿ ಅಲೋಕ್ ಕುಮಾರ್ ಅವರು ಕೂಡ ಯಾವಾಗ ಮೊದಲಿಗೆ ಜೈಲಧಿಕಾರಿಯಾಗಿ ನೇಮಕವಾದ್ರು, ಅದಾದ ನಂತರ ಕಂಪ್ಲೀಟ್ ಆಗಿ ಅಲ್ಲಿನ ಅಕ್ರಮಗಳಿಗೆ ಬ್ರೇಕ್ ಹಾಕೋದಕ್ಕೆ ಹೊಸ ಹೊಸ ರೂಲ್ಸ್ ಗಳನ್ನ ಕೂಡ ತರ್ತಾ ಇದ್ದಾರೆ. ಆದ್ರೆ ಅಂಟಿಲ್ ಅನ್ಲೆಸ್ ಅಲ್ಲಿರುವಂತಹ ಸಿಬ್ಬಂದಿಗಳು ಸಾಥ್ ಕೊಡದೆ ಹೋದ್ರೆ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿನ ಅಕ್ರಮಗಳಿಗೆ ಬ್ರೇಕ್ ಹಾಕೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಈ ಒಂದು ಪ್ರಕರಣ ಕೂಡ ಉದಾಹರಣೆ. ಯಾಕಂದ್ರೆ ಜೈಲಿನ 9ನೇ ಬ್ಯಾರಕ್ ನಲ್ಲಿ ಇದ್ದುಕೊಂಡೆ ಅಲೋಕ್ ಕುಮಾರ್ ಅವರೇ ನಮ್ಗೆ ಮೊಬೈಲ್ ಕೊಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಅಥವಾ ಮೊಬೈಲ್ ಕೊಟ್ರು ಅನ್ನೋ ರೀತಿಯಲ್ಲಿ ಒಂದು ವಿಡಿಯೋವನ್ನ ಮಾಡ್ತಾರೆ. ಜೊತೆಗೆ IPL ಮ್ಯಾಚ್ ಇದೆ, ಈ ಸಲ ಕಪ್ ನಮ್ದೆ ಅಂದ್ರೆ ಅಲ್ಲಿ ಓವರ್ ಆಲ್ ಆಗಿ ತೋರಿಸೋಕೆ ಹೊರಟಿರೋದು ನಮ್ಮ ಕೈಯಲ್ಲಿ ಅಲೋಕ್ ಕುಮಾರ್ ಬಂದ್ರೇನು ಮತ್ಯಾವ ಅಧಿಕಾರಿ ಬಂದ್ರೇನು ನಮ್ಮ ಕೈಯಲ್ಲಿ ಮೊಬೈಲ್ ಇದೆ ಅನ್ನೋದನ್ನ ತೋರಿಸುವಂತ ಕೆಲಸವನ್ನ ಅಲ್ಲಿನ ಅಥವಾ ಆ ಬ್ಯಾರಕ್ ನಲ್ಲಿ ಇದ್ದಂತಹ ಏನು ಕೈದಿಗಳು ಮಾಡ್ತಾ ಹೋಗ್ತಾರೆ. ಅದಾದ ನಂತರ ಅಲೋಕ್ ಕುಮಾರ್ ಅವ್ರಿಗೆ ಯಾವಾಗ ಈ ಒಂದು ವಿಡಿಯೋ ಲಭ್ಯವಾಗುತ್ತೋ ಇವತ್ತು ಆ ಒಂದು ಜೈಲಿನ 9ನೇ ಬ್ಯಾರಕ್ ನ ಮೇಲೆ ದಾಳಿಯನ್ನ ನಡೆಸ್ತಾರೆ. ದಾಳಿಯನ್ನ ನಡೆಸಿ ಅಲ್ಲಿ ಪರಿಶೀಲನೆ ನಡೆಸಿದಂತ ಸಂದರ್ಭದಲ್ಲಿ ಟಾಯ್ಲೆಟ್ ನ ಒಳಗಡೆ ಅಂದ್ರೆ ಅಲ್ಲಿ ಇದ್ದಂತಹ ಕಬೋರ್ಡ್ ಏನಿತ್ತು ಅದರ ಒಳಗೆ ಈ ಒಂದು ಮೊಬೈಲ್ ಅನ್ನ ಇಟ್ಟಿರೋದು ಕೂಡ ಪತ್ತೆ ಆಗುತ್ತೆ. ಜೊತೆಗೆ ಆ ಮೊಬೈಲ್ ಅನ್ನ ಕೂಡ ಈಗ ಸೀಸ್ ಮಾಡಿರುವಂತದ್ದು. ಅಂದ್ರೆ ಅಲೋಕ್ ಕುಮಾರ್ ಅವರ ಸೂಚನೆ ಮೇರೆಗೆ ಈಗ ಸದ್ಯ ಮೊಬೈಲ್ ಅನ್ನ ಸೀಸ್ ಮಾಡಿದ್ದಾರೆ. ಜೊತೆಗೆ ಅಲ್ಲಿದ್ದಂತ ಕೈದಿಗಳಾದಂತ ಅಭಿಷೇಕ್, ದರ್ಶನ್ ಹಾಗೆ ಮತ್ತೊಬ್ಬ ಕೈದಿ ಈ ವಿಡಿಯೋವನ್ನ ವೈರಲ್ ಮಾಡಿದ್ರು ಅನ್ನೋದು ಸಂದೇಶ. ಸೀಸ್ ಮಾಡಿರೋದು, ಕ್ರಮ ಕೈಗೊಂಡಿರೋದು, ಇವಾಗ ಪತ್ತೆ ಆದ್ಮೇಲೆ ಕ್ರಮ ಕೈಗೊಂಡಿರೋದು ಎಲ್ಲ ಓಕೆ. ಬಟ್ ಅವರು ವಿಡಿಯೋ ಮಾಡಿ ನಮಗೆ ಯಾರು ಬಂದ್ರೆ ಏನು ಅಂತೇಳಿ ಏನು ಇದು ಮಾಡ್ತಾ ಇದ್ದಾರೋ, ನಮ್ಮ ಹತ್ರ ಯಾರು ಏನು ಮಾಡೋದಕ್ಕಾಗಲ್ಲ ಅಂತೇಳಿ, ಇದು ವ್ಯವಸ್ಥೆಗೆ ಸವಾಲಲ್ವಾ? ವ್ಯವಸ್ಥೆಗೆ ಅವ್ರು ಓಪನ್ ಆಗಿ ಆಗ್ತಾ ಇರುವಂತಹ ಚಾಲೆಂಜ್ ಅಲ್ವಾ? ನವೀನ್, ಖಂಡಿತವಾಗ್ಲು ಅಂದ್ರೆ ಇಲ್ಲಿ ಅವರು ಕಂಪ್ಲೀಟ್ ಆ ವಿಡಿಯೋನ ಸಾರಾಂಶ ಅಥವಾ ವಿಡಿಯೋನ ಏನಕ್ಕೆ ಮಾಡಿದ್ರು ಅನ್ನೋದನ್ನ ನೋಡೋದಾದ್ರೆ ಇಲ್ಲಿ ಅವರು ವ್ಯವಸ್ಥೆ ಅಥವಾ ಯಾರೇ ಬಂದ್ರೂ ಕೂಡ ನಮಗೆ ಅಕ್ರಮಗಳಿಗೆ ಬ್ರೇಕ್ ಹಾಕೋದಕ್ಕೆ ಅಥವಾ ಜೈಲಿನಲ್ಲಿ ನಾವು ತುಂಬಾ ಆರಾಮಾಗಿದ್ದೀವಿ, ಯಾರು ಕೂಡ ಏನು ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಹೊರಗಡೆ ತೋರಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಬಿಕಾಸ್ ಈಗ ಅಲ್ಲಿರುವಂತಹ ಎಲಿಮೆಂಟ್ಸ್ ಏನಿದ್ದಾರೆ ಅಥವಾ ಅಲ್ಲಿರುವಂತಹ ಕೈದಿಗಳೇನಿದ್ದಾರೆ ಅಲ್ಲಿರುವಂತವ್ರು ಬಹುತೇಕ ಮಂದಿ ಹೊರಗೆ ಕ್ರೈಮ್ ಅನ್ನ ಎಸಗಿ ಒಳಗೋಗಿರುವಂತವ್ರು, ಜೊತೆಗೆ ಜೈಲಿನ ಒಳಗಿಟ್ಕೊಂಡೇ ಹೊರಗಡೆ ಸಾಕಷ್ಟು ವ್ಯವಹಾರಗಳನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ರಿಯಲ್ ಎಸ್ಟೇಟ್ ದಂಧೆಗಳನ್ನ ಕೂಡ ನಡೆಸ್ತಾ ಇರೋದ್ರಿಂದ ಎಲ್ಲೊಂದ್ ಕಡೆ ಜೈಲಿನಲ್ಲಿ ಅವರು ಕಂಪ್ಲೀಟ್ ಲಾಕ್ ಆಗಿದ್ದಾರೆ ಅಥವಾ ಜೈಲಿನಲ್ಲಿ ಯಾವುದೇ ರೀತಿಯ ಮೂಮೆಂಟ್ಸ್ ಗಳು ಇಲ್ಲ ಅಂತ ಹೊರಗಿನ ಜಗತ್ತಿಗೆ ಗೊತ್ತಾದ್ರೆ ಇವರ ಯಾವುದೇ ವ್ಯವಹಾರಗಳು ಕೂಡ ನಡೆಯೋದಿಲ್ಲ. ಹಾಗಾಗಿ ಹೊರಗಿರುವಂತ ಜಗತ್ತಿಗೆ ಅಂದ್ರೆ ಇವರ ಹವಾ ಹೊರಗಡೆ ಕಮ್ಮಿ ಆಯ್ತು ಅಂತ ಗೊತ್ತಾದಂತ ಸಂದರ್ಭದಲ್ಲಿ ಯೂಶಲಿ ಇವರು ಈ ರೀತಿ ವಿಡಿಯೋಗಳನ್ನ ಅಂದ್ರೆ ಬರ್ತ್ಡೇ ವಿಡಿಯೋಗಳನ್ನ, ಜೊತೆಗೆ ಅಲ್ಲಿ ಕೇಕ್ ಕಟ್ ಮಾಡ್ತಿರುವಂತಹ ವಿಡಿಯೋಗಳಾಗಿರ್ಬೋದು ಅಥವಾ ಮೊಬೈಲ್ ನಲ್ಲಿ ಐಷಾರಾಮಿಯಾಗಿ ಕೂತು ಮಾತನಾಡ್ತಿರುವಂತಹ ವಿಡಿಯೋಸ್ ಗಳಾಗಿರ್ಬೋದು, ಈ ರೀತಿಯ ವಿಡಿಯೋಸ್ ಗಳನ್ನ ಹೊರ ಪ್ರಪಂಚಕ್ಕೆ ತಲುಪಿಸುವಂತ ಕೆಲಸವನ್ನ ಮೊದಲಿನಿಂದಲೂ ಕೂಡ ಮಾಡ್ಕೊಂಡ್ ಬಂದಿದ್ದಾರೆ. ಹಾಗಾಗಿ ಈ ಒಂದು ವಿಡಿಯೋನ ಉದ್ದೇಶ ಕೂಡ ಅದೇ. ಅಂದ್ರೆ ನಾವು ಜೈಲಿನಲ್ಲಿ ಅಲೋಕ್ ಕುಮಾರ್ ಬಂದ್ರೇನು ಮತ್ಯಾವ ಅಧಿಕಾರಿ ಬಂದ್ರೇನು ನಾವು ತುಂಬಾ ಆರಾಮಾಗಿದ್ದೀವಿ ಅನ್ನೋದನ್ನ ತೋರಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಇಶ್ಯೂವನ್ನ ಅಲೋಕ್ ಕುಮಾರ್ ಅವರು ಕೂಡ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡು ಅಲ್ಲಿರುವಂತಹ ಕೈದಿಗಳೇನಿದ್ರು ಅವರನ್ನ ಈಗಾಗಲೇ ಬೇರೆ ಕಡೆಗೆ ಶಿಫ್ಟ್ ಮಾಡಿಸುವಂತ ಕೆಲಸವನ್ನ ಕೂಡ ಮಾಡ್ತಿರೋದ್ರಿಂದ ಈ ಒಂದು ಇಶ್ಯೂವನ್ನ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡು ಮುಂದಿನ ಹಂತದಲ್ಲಿ ಇದರ ವಿರುದ್ಧ ಯಾವ ರೀತಿ ಒಂದು ಕ್ರಮವನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ನವೀನ್, ಥ್ಯಾಂಕ್ ಯು ಸಂದೇಶ್. ಹಾಗೆ ಆ ಕೈದಿಗಳು ಮಾಡಿರುವ ವಿಡಿಯೋವನ್ನು ಕೂಡ ನೋಡ್ಕೊಂಡ್ ಬರೋಣ. ಡೇಟ್ ಇವತ್ತು, ನಾಳೆ ಬೆಂಗಳೂರು ಮ್ಯಾಚ್ ಬೇರೆ, ಈ ಸಲ ಕಪ್ಪು ನಮ್ದೇ, ಈ ಸಲ ಕಪ್ ನಮ್ದು. ನೋಡಿ ನಮ್ಮ ಹುಮಾಯೂನು ಇವನಿಂದ ಆರ್ಸಿಬಿನೂ ಆಡ್ತಾನೆ. ನಮಗೆ ಈ ಫೋನ್ ತಗೊಂಬಂದು ಕೊಟ್ಟಿದ್ದು IPS, ಈ ಫೋನ್ ತಗೊಂಬಂದು ಕೊಟ್ಟಿದ್ದು ಅಲೋಕ್ ಕುಮಾರ್. ಬೇಜಿ ಇಲ್ಲಿ ಕಾಸು ಕೊಟ್ರೆ ಎಲ್ಲ ಸಿಗುತ್ತೆ. ಡೇಟ್ ಇವತ್ತು, ನಾಳೆ ಬೆಂಗಳೂರು ಮ್ಯಾಚ್ ಬೇರೆ, ಈ ಸಲ ಕಪ್ಪು ನಮ್ದೇ, ಈ ಸಲ ಕಪ್ ನಮ್ದು. ನೋಡಿ ನಮ್ಮ ಹುಮಾಯೂನು ಇವನಿಂದ ಆರ್ಸಿಬಿನೂ ಆಡ್ತಾನೆ. ನಮಗೆ ಈ ಫೋನ್ ತಗೊಂಬಂದು ಕೊಟ್ಟಿದ್ದು IPS, ಈ ಫೋನ್ ತಗೊಂಬಂದು ಕೊಟ್ಟಿದ್ದು ಅಲೋಕ್ ಕುಮಾರ್. ಬೇಜಿ ಇಲ್ಲಿ ಕಾಸು ಕೊಟ್ರೆ ಎಲ್ಲ ಸಿಗುತ್ತೆ. ನೋಡಿ ಎಷ್ಟು ಓಪನ್ ಆಗಿ ಹೇಳ್ತಾ ಇದ್ದಾರೆ ಅವರು. ನೆನ್ನೆ ಶುರುವಾಗಿರೋದು ಇನ್ನು IPL ಮ್ಯಾಚ್, IPL ಸೀಸನ್ ಶುರುವಾಗಿರೋದೇ ಈ ವರ್ಷದ್ದು ನೆನ್ನೆ. ಅವ್ರು ಅಷ್ಟು ಓಪನ್ ಆಗಿ ಹೇಳ್ತಾ ಇದ್ದಾರೆ ಈ ಫೋನ್ ಅನ್ನ ತಗೊಂಡ್ಬಂದು ಕೊಟ್ಟಿದ್ದು ಅಲೋಕ್ ಕುಮಾರ್ DG ಅಂತೇಳಿ. ಇಲ್ಲಿ ಕಾಸು ಕೊಟ್ರೆ ಏನ್ ಬೇಕಾದ್ರೂ ಸಿಗತ್ತೆ ಅಂತ ಹೇಳ್ತಾ ಇದ್ದಾರೆ. ಅಲೋಕ್ ಕುಮಾರ್ ಅವರು ಯಾಕ್ರಿ ತಗೊಂಡ್ಬಂದು ಕೊಡ್ತಾರೆ ನಿಮ್ಗೆ ಫೋನ್ ಅನ್ನ?
ಡೇಟ್ ಇವತ್ತು, ನಾಳೆ ಬೆಂಗಳೂರು ಮ್ಯಾಚ್ ಬೇರೆ. ಈ ಸಲ ಕಪ್ಪು ನಮ್ಮದೇ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.